ಮಂತ್ರಗಳೇ ಬರೋದಿಲ್ಲ, ಸಂಧ್ಯಾವಂದನದ ಮಂತ್ರಗಳೂ ಬರೋದಿಲ್ಲ ಎಷ್ಟೋ ಜನರಿಗೆ. ಮಾಡಿಕೊಳ್ಳಬೇಕಾದ ಅನೇಕ ಸಂಸ್ಕಾರಗಳಿರ್ತದೆ. ನಾಮಕರಣವನ್ನು ಆರಂಭ ಮಾಡಿಕೊಂಡು ಎಲ್ಲ ನಾಮಕರಣದ ಸಂದರ್ಭದಲ್ಲಿ ನಾಮಕರಣ ಮಾಡಿಕೊಳ್ಳುವ ಮಗುವಿಗೆ ಏನು ಬರುತ್ತೆ ಪಾಪ, ಪ್ರಸಕ್ತಿಯೇ ಇಲ್ಲ. ಆದರೆ ತಂದೆಗಾದರೂ ಗೊತ್ತಿರಬೇಕಲ್ಲ, ಮಂತ್ರಗಳು ಗೊತ್ತಿರೋದಿಲ್ಲ. ಪುರೋಹಿತರು ಹೇಳುವುದನ್ನು ಚೆನ್ನಾಗಿ ಕೇಳಿ ಅದನ್ನಾದರೂ ಶ್ರದ್ಧೆಯಿಂದ ಕೇಳಿ ಅನುಸಂಧಾನ ಮಾಡ್ತಾನ, ಅದೂ ಇಲ್ಲ. ಕೆಲವಾದರೂ ಮಂತ್ರಗಳನ್ನು ಕಲಿಯಬೇಕು, ಎಲ್ಲ ಮಂತ್ರಗಳನ್ನು ಕಲಿಯಬೇಕು, ಶಾಖಾಧ್ಯಯನ ಮಾಡಬೇಕು ಅನ್ನುವುದು ಸರಿ. ಕನಿಷ್ಠ ಪಕ್ಷ ತಾನು ಮದುವೆ ಮಾಡಿಕೊಳ್ಳಬೇಕಾದರೆ ಉಪನಯನವಾಗಿರುತ್ತದೆ, ಆಗಿರಬೇಕು ಅಂತ ಅರ್ಥ. ಮತ್ತೆ ಕೆಲವರು ಹಿಂದಿನ ದಿವಸ ಉಪನಯನ, ಮರುದಿವಸ ಮದುವೆ ಮಾಡ್ಕೋತಾರೆ, ತಪ್ಪದು. ಉಪನಯನ ಮೊದಲಾಗಿರ್ತದೆ 8ನೇ ವರ್ಷಕ್ಕೆ. ಮುಂದೆ ಮದುವೆ ಆಗೋದಕ್ಕೆ ಬೇಕಾದಷ್ಟು ಮಧ್ಯದಲ್ಲಿ ಸಮಯ ಇದೆ. ಆ ವಿವಾಹಕ್ಕೆ ಸಂಬಂಧಪಟ್ಟ ಮಂತ್ರಗಳು ತಾನು ಏನು ಹೇಳಬೇಕೋ ಅದನ್ನಾದರೂ ತಾನು ಚೆನ್ನಾಗಿ ಕಲಿತುಕೊಂಡು ಅದರ ಅರ್ಥ ತಿಳ್ಕೊಂಡು